ಶಿವರಾತ್ರಿಯ ಹಬ್ಬದ ಪ್ರಯುಕ್ತ ಶಿಡ್ಲಘಟ್ಟ ನಗರದಲ್ಲಿ ವಿಶೇಷವಾಗಿ ಎಲ್ಲ ಮುಖಂಡರು ಹಾಗೂ ಸಕಲ ಹಿಂದೂ ಬಾಂಧವರು ಒಳಗೊಂಡಂತೆ ಇವತ್ತಿನ ದಿವಸ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿರ್ತೀವಿ. ಎಲ್ಲರೂ ಕೂತು ಚರ್ಚೆ ಮಾಡಿದ ಮೇಲೆ ಅವತ್ತಿನ ದಿವಸವನ್ನು ಒಂದು ವಿಶೇಷವಾದ ದಿವಸವಾಗಿ ಆಚರಣೆ ಮಾಡಬೇಕು. ನಮ್ಮ ಭಾರತ ಸನಾತನ ಧರ್ಮದ್ದು ಹಿಂದೂಗಳ ದೇಶ, ಹಾಗಾಗಿ ಅದಕ್ಕೆ ಒಂದು ಒಳ್ಳೆಯ ವೈಶಿಷ್ಟ್ಯತೆ ಇರತಕ್ಕಂಥ ದಿನವಾಗಿ ನಾವು ಆಚರಣೆ ಮಾಡಬೇಕು ಅಂಥೇಳಿ ಎಲ್ಲ ಮುಖಂಡರು ಇವತ್ತು ದಿವಸ ನಿಶ್ಚಯ ಮಾಡಿರ್ತಾರೆ. ಅದರಂತೆ ಶಿವರಾತ್ರಿಯ ದಿವಸ 26ನೇ ತಾರೀಕು, ಇದೇ ತಿಂಗಳ 26ನೇ ತಾರೀಕು ಮುಖಂಡರೆಲ್ಲ ನಿಗದಿ ಮಾಡಿರೋ ಪ್ರಕಾರ ಕೋಟೆ ಸರ್ಕಲಲ್ಲಿ ಒಂದು ಇಶಾ ಫೌಂಡೇಶನ್ ಆ ಮೂರ್ತಿಯನ್ನು ಅಲ್ಲಿ ಅನಾವರಣ ಮಾಡೋದ್ರ ಮುಖಾಂತರ ಸಕಲ ಹಿಂದೂ ಧರ್ಮದ ಎಲ್ಲ ಭಕ್ತಾದಿಗಳಿಗೂ ಅಲ್ಲಿ ವಿಶೇಷವಾದ ಒಂದು ಪ್ರದರ್ಶನವನ್ನು ಏರ್ಪಡಿಸಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ನಿಶ್ಚಯ ಮಾಡಿರ್ತೀವಿ. ಅದೇ ದಿವಸ ಕೇವಲ ಒಂದು ಪ್ರದರ್ಶನ ಅಲ್ಲದೆ ಅವತ್ತಿನ ದಿವಸ ನಮ್ಮ ಶಿಡ್ಲಘಟ್ಟ ನಗರಕ್ಕೆ ಹಾಗೂ ಗ್ರಾಮಾಂತರಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ನಮ್ಮ ಶಾಲೆಗಳಿದ್ದಾವೆ ಅವರ ಪ್ರಮುಖ ಉಪಾಧ್ಯಾಯರನ್ನು ಹಾಗೂ ಆಡಳಿತ ಮಂಡಳಿಯನ್ನ ಸಂಪರ್ಕ ಮಾಡೋದ್ರ ಮುಖಾಂತರ ಯಾರೆಲ್ಲ ಇಚ್ಛೆ ಪಡ್ತಾರೆ ಸ್ವಯಂಕೃತವಾಗಿ ಅಲ್ಲಿ ಬಂದು ಆಯಾ ಹಬ್ಬಕ್ಕೆ ಸಂಬಂಧಪಟ್ಟ ವೇಷಭೂಷಣಗಳನ್ನು ಧರಿಸೋದ್ರ ಮುಖಾಂತರ ಅವತ್ತು ಬರ್ತಕ್ಕಂಥ ಭಕ್ತಾದಿಗಳಿಗನ್ನು ಮನರಂಜಿಸುವ ಒಂದು ನಿಟ್ಟಿನಲ್ಲಿ ಒಂದು ಇವತ್ತಿನ ಚರ್ಚೆ ಆಗಿರ್ತದೆ. ನಾಳೆನೇ ಸಂಬಂಧಪಟ್ಟ ಎಲ್ಲ ಶಾಲೆಗಳಿಗೂ ನಿಮ್ಮ ಮುಖಾಂತರ ಹಾಗೂ ನಾವು ಸಹ ನೇರವಾಗಿ ಸಂಪರ್ಕ ಮಾಡಿ ಒಂದು ತಂಡದಲ್ಲಿ 5 ಜನ ಒಳಗೊಂಡಂತೆ ಒಂದು ನೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ವೇಷಭೂಷಣೆಗೆ ಸಂಬಂಧಪಟ್ಟ ಹಾಗೆ, ಇಲ್ಲ 5 ಜನ ಸೇರಿ ಒಂದು ದೈವ ಭಕ್ತಿಗೆ ಸಂಬಂಧಪಟ್ಟ ಗೀತೆಯನ್ನಾಗಲಿ ಅವರಿಗೆ ಇಚ್ಛೆ ಬಂದಾಗೆ ಆ ಹಬ್ಬಕ್ಕೆ ಸಂಬಂಧಪಟ್ಟ ಹಾಗೆ ಸಾಂಸ್ಕೃತಿಕ ಒಂದು ಕಾರ್ಯಕ್ರಮವನ್ನು ನೆರವೇರಿಸಬೇಕು ಅಂತೇಳಿ ಇವತ್ತಿನ ದಿವಸ ಮುಖಂಡರು ನಿಶ್ಚಯ ಮಾಡಿರ್ತಾರೆ. ಹಾಗಾಗಿ ಈ ಮುಖಾಂತರ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸರ್ವ ಹಿಂದೂ ಭಕ್ತಾದಿಗಳಿಗೂ ಮನವಿ ಮಾಡ್ಕೋತೀವಿ. ಅವತ್ತಿನ ದಿವಸ ನಾವು ಶಿವರಾತ್ರಿಯನ್ನು ಒಂದು ವಿಶೇಷವಾದ ದಿನವಾಗಿ ಆಚರಿಸೋಣ. ನಾವೆಲ್ಲರೂ ಸೇರಿ ಏನು ಮುಖಂಡರು ನಿಶ್ಚಯ ಮಾಡಿರ್ತಾರೆ ಅದೇ ಜಾಗದಲ್ಲಿ ಆ ಮೂರ್ತಿಯನ್ನು ಅನಾವರಣಗೊಳಿಸಿ, ಯಾರು ಇಶಾ ಫೌಂಡೇಶನ್ಗೆ ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥದ್ದು ಮತ್ತು ಕೊಯಮತ್ತೂರಲ್ಲಿದೆ, ಅದೇ ರೀತಿಯಾದಂತಹ ಒಂದು ಮೂರ್ತಿಯನ್ನು ನಾವು ಶಿಡ್ಲಘಟ್ಟದಲ್ಲೂ ಒಂದು ಅನಾವರಣಗೊಳಿಸಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ಮನರಂಜನೆ ಕೊಡೋದ್ರ ಮುಖಾಂತರ ಅದನ್ನು ಇಲ್ಲೇ ಒಂದು ಪ್ರದರ್ಶನೆ ಮಾಡೋದ್ರ ಮುಖಾಂತರ ಆ ಶಿವನ ಒಂದು ಭಕ್ತಿಯಲ್ಲಿ ನಾವೆಲ್ಲ ಲೀನವಾಗೋಣ. ಅವತ್ತಿನ ದಿವಸ ಒಂದು ವಿಶೇಷವಾದ ದಿನವಾಗಿ ಆಚರಿಸೋಣ. ಇದನ್ನು ನಾವು ಎಲ್ಲ ಮುಖಂಡರ ಒಂದು ಅನುಮೋದನೆಯ ಮೇರೆಗೆ ಹಾಗೂ ಅವರ ಎಲ್ಲರ ಸಹಕಾರದ ಮೇರೆಗೆ ನಾವು ಇವತ್ತಿನ ದಿವಸ ಈ ಮೂರ್ತಿಯನ್ನು RCG ಫೌಂಡೇಶನ್ ವತಿಯಿಂದ ನಾವು ಅದನ್ನು ಅನಾವರಣಗೊಳಿಸ್ತೀವಿ. ಹಾಗಾಗಿ ಎಲ್ಲ ಮುಖಂಡರು, ಭಕ್ತಾದಿಗಳು, ಸರ್ವ ನಾಗರಿಕರು ಅವತ್ತಿನ ದಿವಸ ಅದರ ಅನುಕೂಲವನ್ನು ಪಡ್ಕೋಬೇಕು, ಭಗವಂತನ ಒಂದು ಭಕ್ತಿಗೆ ಪಾತ್ರರಾಗಬೇಕು ಅಂತೇಳಿ ಈ ಮುಖಾಂತರ ನಾನು ಮನವಿ ಮಾಡ್ತೀನಿ.